ಇವತ್ತು ಬೆಳಗಾವಿ ಆಮ್ ಆದ್ಮಿ ಪಾರ್ಟಿಯವರು ಈಗಾಗಲೇ ಹಲವಾರು ಸಲ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತೇಳಿ. 15 ವರ್ಷದಿಂದ ಯಾವುದೂ ಹೊಸ ಲೇಔಟ್ ಮಾಡಿಲ್ಲ. ಆ ಹೊಸ ಲೇಔಟ್ ಮಾಡಿಕೊಂಡ್ರೆ ಹೊಸ ಮಾಸ್ಟರ್ ಪ್ಲ್ಯಾನ್ ಮಾಡ್ತೇವೆ ಅಂತ 2 ವರ್ಷ ಆಯಿತು. ಅದ್ರ ಸಲ 28 ಹಳ್ಳಿಗಳ ಲೇಔಟ್ ಮಾಡೋದೆಲ್ಲ ಬಂದ್ ಮಾಡಿಬಿಟ್ಟಾರೆ. ಅದರಿಂದ ಇವತ್ತು 2 ವರ್ಷ ಆದರೂ ಏನು ಹೊಸ ಮಾಸ್ಟರ್ ಪ್ಲ್ಯಾನ್ ಆಗಿಲ್ಲ, ಏನಾಗಿಲ್ಲ ಅಂತ ಎಲ್ಲ ಕಡೆ ಡೆವಲಪ್ಮೆಂಟ್ ಸ್ಥಗಿತಾಗಿದೆ. ಅದೇ ರೀತಿಯಾಗಿ ಒಂದು 30-40 ಪ್ಲಾಟ್ ಬೆಳಗಾವಿ ತಗೋಬೇಕಂದ್ರೆ 65 ಲಕ್ಷ ರೂಪಾಯಿ ಊಟ ನಡೀತದೆ. 30-40 ಬಡ ಜರ್ಮಾನಿ ಅಂತೂ ಎಲ್ಲ ಉಗ್ಗೆ ಬಿಟ್ಟು ಬೆಳಗಾವಿ ಬಿಟ್ಟು ಬೆಳಗಾವಿ 15 ಕಿಲೋಮೀಟರ್ ಏರಿಯಾ ಅನಿಸಿದ್ರೆ ಇವತ್ತು ರೇಟ್ 30 ಲಕ್ಷ ಕೆಳಗೆ ಎಲ್ಲೂ ಬರೋದಕ್ಕೆ. ಸೊ 10ರಿಂದ 12,000 ಎಲೆಕ್ಟ್ರಿಷನ್ ಅವ್ರ ಕಡೆ ಪೆಂಡಿಂಗ್ ಅದಾವೆ ಕೂಡೋದವ್ರು. ಮತ್ತು ಈ ಮಂದಿಗೆ ಯಾರಿಗೂ ಪಾಟ್ ಇಲ್ಲ, ಏನಿಲ್ಲ. ಎದಕ್ಕಂತಂದ್ರೆ ಸ್ವಂತಂತೂ ಲೇಔಟ್ ಮಾಡೋದ್ರಿಂದ ಪಬ್ಲಿಕ್ ಲೇಔಟ್ಗಳನ್ನು ಎಲ್ಲ ಇಟ್ಕೊಂಡ್ತಿರೋದು ಒಂದು ಏರಿಯಾಸ್ ಅಂತ. ಅದಕ್ಕೆ ನಾವು ಮಾಡಿ ಚೇರ್ಮನ್ಗೆ ಏನು ಹೇಳ್ಬೇಕಂತಂದ್ರೆ ಒಂದು ಉನ್ನತವಾದ ಹುದ್ದೆಗಳನ್ನು ಇದ್ದೇವೆ. ಯಾವುದೂ ಒಂದು ಕಡೆ ಒಳಗಾಗದಂತ ನೀವೆಲ್ಲ ಲೇಔಟ್ಗಳು ಪಾಸ್ ಮಾಡಿರಿ. ಮತ್ತು ಕಣ್ಬರ್ಗಿ ಲೇಔಟ್ ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ 2,000 ಪ್ಲಾಟ್ ಬಡ ಜನರಿಗೆ ಬರ್ತಾವೆ, ಮಧ್ಯಮ ಜನರಿಗೆ ಬರ್ತಾವೆ. ಸೊ ಕಣ್ಬರ್ಗಿ ಲೇಔಟ್ ಅವ್ರು ಬರ್ತೀವಿ. ನೀವು ಬರೀ ಮೊದಲು ಮಾಡಿದ್ದು ನಾರ್ಮಲ್ ಪ್ಲಾಟ್ಗಳು ಮಾಡ್ಕೊಂಡ್ರೆ ಕೆಲಸ ಆಗಂಗಿಲ್ಲ. ನಾವೀಗ ಆಲ್ರೆಡಿ 2 ಸಲ ಪ್ರೊಟೆಸ್ಟ್ ಮಾಡೀವಿ. ಈ ಸಲ ಅವ್ರನ್ನ ಸೀರಿಯಸ್ಲಿ ತೊಗೊಂಡಿಲ್ಲ ಅಂತಂದರೆ ನಾವು ಮುಂದೆ ಬರುವ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಂತೇಳಿ ನಾವು ಇದು ಮಾಡ್ತಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಸದ್ಯ ಮನವಿ ಕೊಡ್ತಾ ಇದ್ದೀವಿ. 2 ವರ್ಷ ಮಾಸ್ಟರ್ ಪ್ಲ್ಯಾನ್ ರಿಲೀಸ್ ಮಾಡಿದ ಕಾರಣಕ್ಕೆ ಕೂಡ ದರಖಾಸ್ತು ಮಾಡಬೇಕಂತೇಳಿ ನಾನು ಇವತ್ತು ಮನವಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್ ನಮ್ಮ ಹೆಸರು ವಿಜಯ್ ಪಾಟೀಲ್, ಜಿಲ್ಲಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ ಬೆಳಗಾವಿ.